ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡುವಂತಹ ಕುಲದೇವತೆ ಆಗಿರ್ಬೋದು, ಅಥವಾ ನಾವು ಇಷ್ಟಪಡುವಂತಹ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರ್ಬೋದು, ಅಥವಾ ಸರಸ್ವತಿ ಇರ್ಬೋದು, ದುರ್ಗೆ ಇರ್ಬೋದು, ಯಾವುದೇ ಒಂದು ದೇವತೆಗಳು ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ, ಅಥವಾ ನಾವು ಮಾಡುವಂಥ ವ್ರತಗಳಲ್ಲಿ, ಅಥವಾ ನಾವು ಮಾಡುವಂತಹ ಅನುಷ್ಠಾನಗಳಲ್ಲಿ ಅವರು ಆ ಪೂಜೆಗಳಿಂದ ತೃಪ್ತಿಗೊಂಡು ನಮ್ಮ ಜೊತೆ ಇರಬೇಕು ಅಂತ ಬಯಸೋವಂಥವ್ರು ಸದಾಕಾಲ ಇರೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಆದರೆ ನಮಗೆ ಗೊತ್ತಿಲ್ಲದಿದ್ದಂಗೆ ನಾವು ಮಾಡ್ತಿರೋವಂಥ ಕೆಲವೊಂದು ತಪ್ಪುಗಳನ್ನು ನಾವು ಪದೇ ಪದೇ ಮಾಡ್ತಾ ಇದ್ದರೆ, ಅದು ಯಾವುದೇ ಒಂದು ದೇವತೆ ಆಗಿರ್ಬೋದು, ಕುಲದೇವತೆ ಆಗಿರ್ಬೋದು, ಇಷ್ಟ ದೈವ ಆಗಿರ್ಬೋದು, ಗ್ರಾಮ ದೇವತೆ ಆಗಿರ್ಬೋದು, ಅದರಲ್ಲೂ ಮಹಾಲಕ್ಷ್ಮಿ ಇರ್ಬೋದು, ಅಂಥ ದೇವತೆಗಳು ನಮ್ಮ ಮನೆ ಬಿಟ್ಟು ಹೋಗೋದು ನಾವು ಮಾಡ್ತಾ ಇರುವಂಥ ಈ ಚಿಕ್ಕ ಪುಟ್ಟ ತಪ್ಪುಗಳೇ ಆಗಿರ್ಬೋದು. ಇಂಥ ತಪ್ಪುಗಳು ನಾವು ಮಾಡ್ತಾ ಇದ್ದರೆ ಮನೆಯಲ್ಲಿ ಜಗಳ ಆಗ್ಬೋದು, ಮನಸ್ತಾಪಗಳಾಗ್ಬೋದು, ಸಾಲ ಸೋಲ ಆಗ್ಬೋದು, ಅಥವಾ ಅನಾರೋಗ್ಯದ ಸಮಸ್ಯೆಗಳು ಕಾಡ್ಬೋದು, ಶತ್ರುಗಳ ಸಮಸ್ಯೆ ಆಗ್ಬೋದು, ನೀವು ಮಾಡೋವಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗೋವಂಥದ್ದಾಗ್ಬೋದು. ಇದೆಲ್ಲ ಕಾರಣಗಳಿಗೆ ನಾವು ಮಾಡ್ತಿರೋಂಥ ಚಿಕ್ಕ ಪುಟ್ಟ ತಪ್ಪುಗಳಾಗಿರ್ಬೋದು. ಅಂಥ ತಪ್ಪುಗಳು ಯಾವುವು, ಅಥವಾ ಯಾವನ್ನ ನಾವು ಒಮ್ಮೆ ಸರಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿನ ತಿಳಿಸೋವಂಥ ಪ್ರಯತ್ನ ಮಾಡಿರ್ತೀನಿ. ಯಾಕಂದರೆ ನಿಮಗೂ ಸಹ ಗೊತ್ತಿರುತ್ತೆ, ಅದು ಗೊತ್ತಿದ್ದು ಗೊತ್ತಿಲ್ಲದಿಲ್ಲೇ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳಾಗ್ತಿದ್ರೆ ಅದನ್ನು ನಾವು ಸರಿ ಮಾಡ್ಕೊಳ್ಳೋ ಅಂಥ ಪ್ರಯತ್ನನ ನಾವು ಮಾಡಬೇಕಾಗುತ್ತೆ. ಎಲ್ಲ ಪೂಜೆಗಳನ್ನು ಮಾಡೋದಕ್ಕಿಂತ ಮುಂಚೆವಾಗಿ ಪ್ರತಿಯೊಬ್ಬರು ಕೂಡ, ಯಾರೇ ಆಗಿರಲಿ ಅಂಥವರು ಪ್ರತಿಯೊಬ್ಬರು ನಿಮ್ಮ ಕುಲದೇವರ ಆರಾಧನೆ ಮಾಡೋ ಅಂಥದ್ದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅದರಲ್ಲೂ ನಿಮ್ಮ ಕುಲದೇವತೆ, ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋಂಥ ಕುಲದೇವತೆನ ನೀವು ವರ್ಷಕ್ಕೆ ಒಮ್ಮೆಯಾದರೂ ದರ್ಶನ ಮಾಡಿ ಬರೋದ್ರಿಂದ ಮಹಾಲಕ್ಷ್ಮಿ ದೇವಿ ಯಾವಾಗಲೂ ನಮ್ಮ ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಕುಲದೇವರನ್ನು ಯಾರು ಮರೆಯದಲೇ ಪ್ರತಿದಿನ ಪ್ರಾರ್ಥನೆ ಮಾಡುವಂಥದ್ದು, ಪ್ರತಿದಿನ ಪೂಜೆ ಮಾಡುವಂಥದ್ದು, ವರ್ಷಕ್ಕೆ ಒಂದು ಸಾರಿ ಕುಲದೇವರ ದರ್ಶನ ಮಾಡಿ ಬರೋವಂಥ ಕುಟುಂಬಗಳಲ್ಲಿ ಆದಷ್ಟು ಲಕ್ಷ್ಮೀನಾರಾಯಣರು ಜೊತೆಯಾಗಿ ನೆಲೆಸೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇಂಥ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದರೆ ಅದನ್ನು ನಾವು ಸರಿ ಮಾಡ್ಕೊಬೇಕಾಗುತ್ತೆ. ಕುಲದೇವರ ದರ್ಶನಕ್ಕೆ ಒಮ್ಮೆಯಾದರೂ, ವರ್ಷಕ್ಕೆ ಒಮ್ಮೆಯಾದರೂ, ಅದು ಗಂಡು ದೇವರಾಗಿರ್ಬೋದು, ಹೆಣ್ಣು ದೇವರಾಗಿರ್ಬೋದು, ಅಂಥ ಕುಲದೇವರ ದರ್ಶನ ಮಾಡುವಂಥದ್ದನ್ನು ಖಂಡಿತವಾಗ್ಲೂ ಮರೆಯೋಕ್ಕೆ ಹೋಗಬೇಡಿ. ಇನ್ನು ನೀವು ಪ್ರತಿದಿನ ಸ್ನಾನ ಮಾಡುವಂಥದ್ದು, ಅಥವಾ ನೀವು ಪ್ರತಿದಿನ ನೀವು ನಿಮ್ಮ ಮನೆಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳ ಒತ್ತಡದಿಂದಾಗಿ ನೀವು ಸ್ನಾನ ಮಾಡದೇ ನೀವು ಊಟ ತಿಂಡಿಗಳನ್ನು ಮಾಡೋವಂಥದ್ದು, ಅಥವಾ ಸ್ನಾನ ಮಾಡದೇ ನೀವು ವಿಶೇಷವಾಗಿ ಪೂಜೆಗಳನ್ನು ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಸ್ನಾನ ಮಾಡ್ದಲೇ ದೇವರನ್ನು ಮುಟ್ಟೋ ಅಂಥದ್ದು ಅಥವಾ ದೇವರ ಪೂಜೆಗಳನ್ನು ಮಾಡೋ ಅಂಥದ್ದನ್ನು ಮಾಡಿದಾಗ ಮನೆಗೆ ದಾರಿದ್ರ್ಯತನ ಅನ್ನೋದು ಬರೋದಕ್ಕೆ ಸಾಧ್ಯ ಆಗುತ್ತೆ. ಕೊನೆ ಪಕ್ಷ ನೀವು ತಲೆಗೆ ಸ್ನಾನ ಮಾಡೋ ಅಂಥ ಪದ್ಧತಿ, ವಾರ ಪೂರ್ತಿ ನೀವು ತಲೆಗೆ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೂ ಮೈಗೆ ನೀವು ಸ್ನಾನನ ಮಾಡಿಕೊಂಡು ಪ್ರತಿದಿನ ನೀವು ದೀಪ ಹಚ್ಚೋ ಅಂಥದ್ದನ್ನು ಮಾಡ್ಬೋದು. ಅದು ನಿಮಗೆ ಸಾಧ್ಯ ಆಗ್ತಿಲ್ಲ ಅಂದರೆ ಕೊನೆ ಪಕ್ಷ ಕೈಕಾಲು ಮುಖಗಳನ್ನು ತೊಳೆದು ನಾವು ತಿಂಡಿಗಳನ್ನು ತಿನ್ನೋ ಅಂಥದ್ದು, ಅಥವಾ ಕೈಕಾಲು ಮುಖ ತೊಳೆದು ನಾವು ದೇವರಿಗೆ ದೀಪಗಳನ್ನು ಹಚ್ಚೋ ಅಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಕೈಕಾಲು ಮುಖಗಳನ್ನು ತೊಳೆಯದೆ ತಿಂಡಿ ತಿನ್ನೋ ಅಂಥದ್ದು, ಅಥವಾ ಸ್ನಾನ ಮಾಡದೆ ಪೂಜೆಗಳನ್ನು ಮಾಡೋ ಅಂಥದ್ದು ನಾವು ಈ ರೀತಿ ಮಾಡ್ತಾ ಇದ್ದರೆ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಆಮೇಲೆ ನೀವು ವಿಶೇಷವಾಗಿ ನೀವು ಇನ್ನೇನು ಮಾಡಬೇಕು ಅಂದರೆ, ವಿಶೇಷವಾಗಿ ನೀವು ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗಿರ್ತೀರ, ಅಲ್ಲಿ ನೀವು ನಿಮ್ಮ ಕುಲದೇವತೆ ಇರ್ಬೋದು, ಗ್ರಾಮ ದೇವತೆ ಇರ್ಬೋದು, ಇಷ್ಟ ದೇವತೆ ಇರ್ಬೋದು, ಅಥವಾ ಇಷ್ಟವಾದ ಜನರಿಗೆ ನೀವು ದೇವಸ್ಥಾನದಲ್ಲೋ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಫಂಕ್ಷನ್ಗಳನ್ನು ಮಾಡಿರ್ತೀರ, ಅಂಥ ಸಮಯದಲ್ಲಿ ನೀವು ಇತರರಿಗೆ ಅಂದರೆ ನಿಮ್ಮ ಸಂಬಂಧಿಕರಿಗಿರ್ಬೋದು, ಸ್ನೇಹಿತರಿಗೂ ಇರ್ಬೋದು, ಅಂಥವರಿಗೆ ನೀವು ಕೊಟ್ಟಂತಹ ದಾನನ
ನೀವು ಕೊಟ್ಟಿರ್ತೀರ, ಏನೋ ಒಂದು ಗಿಫ್ಟನ್ನು ಕೊಟ್ಟಿರ್ತೀರ. ಅಂಥ ಗಿಫ್ಟ್ಗಳನ್ನು, ಉಡುಗೊರೆಗಳನ್ನು ಕೊಟ್ಟಿದ್ದಂಥದ್ದನ್ನ ಪದೇ ಪದೇ ನಾನು ಆ ಉಡುಗೊರೆನ ನಾನು ಕೊಟ್ಟೆ ಅಂತ ನೀವು ಪ್ರತಿಯೊಬ್ಬರ ಹತ್ರನೂ ಹೇಳ್ಕೊಂಬರೋಂಥದ್ದನ್ನು ನೀವು ಮಾಡ್ತಾಯಿದ್ರೆ ಅಲ್ಲೂ ಕೂಡ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಲ್ಲೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನೀವು ಮಾಡಿದಂತಹ ದಾನನ ನೀವು ಗುಟ್ಟಾಗಿ ಇಟ್ಕೊಬೇಕು. ನೀವು ದಾನ ಮಾಡಿದ್ದನ್ನು ನೀವು ಪದೇ ಪದೇ ಪ್ರತಿಯೊಬ್ಬರ ಹತ್ರನೂ ನೀವು ಹೇಳ್ಕೊಂಡು ಬರ್ತಾ ಇದ್ದರೆ ಅಲ್ಲಿ ಆ ದೇವಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ದಾನ ಮಾಡಿದ್ದು ಗುಪ್ತವಾಗಿದ್ದಾಗ ಮಾತ್ರನೇ ಅದು ದಾನ ಅನಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿಯ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅದನ್ನು ಈಗಿಂದೀಗೇ ಬಿಡೋ ಅಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ದಾನನ ನೀವು ಮಾಡೋ ಅಂಥವ್ರು ಇರೋ ಅಂಥವ್ರಿಗೆ ದಾನ ಕೊಡೋ ಅಂಥದ್ದಲ್ಲ. ಯಾವಾಗಲೂ ಬಡಬಗ್ಗರಿಗೆ, ಬಡ ಹೆಣ್ಣು ಮಕ್ಕಳಿಗೆ, ಅಥವಾ ಜೀವನದಲ್ಲಿ ಊಟಕ್ಕೆ ಗತಿ ಇಲ್ಲದವ್ರಿಗೆ, ಭಿಕ್ಷುಕರಿಗೆ, ಅಥವಾ ಯಾರಿಗೆ ನೀವು ಕೊಡೋಂಥ ದಾನದ ಯೋಗ್ಯತೆ ಯಾರಿಗಿದೆ ಅದನ್ನು ಬಳಸ್ಕೊಳ್ಳೋ ಶಕ್ತಿ ಕಡಿಮೆ ಇದ್ದು ಅದರಿಂದ ಉಪಯೋಗ ಆಗುವಂತಹ ಶಕ್ತಿ ಯಾರಿಗೆ ಇದೆ ಅಥವಾ ಅಡೆತಡೆ ಆಗಿದೆ ಅಂಥವರಿಗೆ ನೀವು ದಾನನ ಕೊಡೋವಂಥದ್ದು. ಊಟ ಇರ್ಬೋದು, ಬಟ್ಟೆ ಇರ್ಬೋದು, ದುಡ್ಡು ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಅದು ಅಗತ್ಯ ಇರೋವಂಥವ್ರಿಗೆ ನೀವು ಕೊಟ್ಟಾಗ ಆ ದಾನಕ್ಕೆ ಒಂದು ಬೆಲೆ ಇರುತ್ತೆ, ಒಂದು ತೂಕ ಇರುತ್ತೆ. ಅದು ನಿಮಗೆ ಯಶಸ್ಸಿಗೆ ಅಥವಾ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅದು ಕಾರಣ ಆಗುತ್ತೆ. ಇರೋ ಅಂಥವರಿಗೆ ತೋರ್ಪಡೆಗೋಸ್ಕರ ನೀವು ಉಡುಗೊರೆಗಳನ್ನು ಪ್ರತಿದಿನ ಕೊಟ್ಟು ಅದನ್ನು ನೀವು ಪ್ರತಿಯೊಬ್ಬರ ಹತ್ರ ನೀವು ಹೇಳ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆ ಮನೆಯಲ್ಲಿ ಯಾವುದೇ ರೀತಿಗೂ ಲಕ್ಷ್ಮೀ ದೇವಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಬೇಕಾಗುತ್ತೆ. ಇನ್ನು ನಾವು ವಿಶೇಷವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಮಲಗೋ ಕೋಣೆಯಲ್ಲಿ ನಾವು ಕನ್ನಡಿನ ಇಟ್ಕೊಂಡಿರ್ತಾರೆ. ಆ ಕನ್ನಡಿನ ನಾವು ಹೇಗಂದರೆ ನಾವು ಮಲಗೋ ಅಂಥ ಕಣ್ಣೆದ್ರಿಗೇನೆ ಕನ್ನಡಿ ಇರೋ ಅಂಥದ್ದಿದ್ರೆ ಆ ರೀತಿ ನಾವು ಮಲಗೋ ಅಂಥದ್ದನ್ನು ಮಾಡಬಾರ್ದು. ಆ ಕನ್ನಡಿಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಅಂತಹ ಮಹಾಲಕ್ಷ್ಮಿ ಇರೋಂತಹ ಆ ಕನ್ನಡಿಯಲ್ಲಿ ನಾವು ನಮ್ಮ ಮುಖದ ನೇರಿಕೆ ಅಥವಾ ನಾವು ಕಾಲು ಚಾಚಿಕೊಂಡಿರೋ ರೀತಿ ಆ ಕನ್ನಡಿ ಕಾಣಿಸ್ತಾ ಇದೆ ಅಂದರೆ ಅದರ ಮೇಲೆ ಒಂದು ಪರದೆನ ಬಿಟ್ಟು ಮಲಗೋ ಅಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಈ ರೀತಿ ನಾವು ಮಾಡಲಿಲ್ಲ ಅಂದರೆ ಲಕ್ಷ್ಮೀ ದೇವಿಗೆ ಖಂಡಿತವಾಗ್ಲೂ ಕೋಪ ಬರುತ್ತೆ. ನಾವು ಮಾಡೋ ಅಂಥದ್ದು ಯಾವುದೇ ಕೆಲಸಗಳು ನಮಗೆ ಅಭಿವೃದ್ಧಿ ತಂದುಕೊಡೋದಿಲ್ಲ. ಎಷ್ಟೇ ದುಡಿದ್ರೂ ಮನೆಯಲ್ಲಿ ಸಾಲ ಸೋಲ ಅನ್ನೋದು ಆಗ್ತಾ ಇರುತ್ತೆ. ಈ ರೀತಿ ತಪ್ಪುಗಳಾಗ್ತಾ ಇದ್ದರೆ ಅದನ್ನು ನೀವು ಸರಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನೀವು ರಾತ್ರಿ ಹೊತ್ತಲ್ಲಿ ಕನ್ನಡಿ ನೋಡ್ಕೊಳ್ಳೋದು ಅಥವಾ ರಾತ್ರಿ ಹೊತ್ತಿನಲ್ಲಿ ನೀವು ಮಧ್ಯರಾತ್ರಿ ಅಂದರೆ ಒಂದು 12 ಅಂಥ ಸಮಯದಲ್ಲಿ ನೀವು ಕನ್ನಡಿಗಳನ್ನು ಜಾಸ್ತಿ ಹೊತ್ತು ನೋಡಿಕೊಂಡು ಕುತ್ಕೊಳ್ಳೋ ಅಂಥದ್ದನ್ನು ನೀವು ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಲಕ್ಷ್ಮೀ ದೇವಿ ಸಂಚಾರ ಮುಗಿಸಿ ಪ್ರತಿಯೊಂದು ಮನೆಗಳಲ್ಲೂ ಬಂದು ನೆಲೆಸಿರೋ ಅಂಥ ದೇವಿ ಕೆಲವೊಂದು ಮನೆಗಳಲ್ಲಿ ಕನ್ನಡಿಗಳಲ್ಲಿ ನೆಲೆಸಿರ್ತಾಳೆ. ಅಂಥ ದೇವತೆ ನಾವು ಸಂಚಾರದಲ್ಲಿ ಬಂದಿರೋಂಥ ದೇವತೆ ಅಲ್ಲಿ ನೆಲೆಸಿರೋಂಥ ಸಂದರ್ಭದಲ್ಲಿ ನಾವು ಆ ದೇವತೆಗೆ ಭಂಗ ಮಾಡಬಾರ್ದು ಅಂತ ಕೆಲವೊಬ್ಬರು ಹೇಳ್ತಾರೆ. ಆದರೆ ಕೆಲವೊಬ್ಬರಿಗೆ ನಾವು ಇದನ್ನು ಹೇಳಕ್ಕೆ ಹೋದಾಗ ನಾವು ರಾತ್ರಿ ಹೊತ್ತು ಕೆಲಸಗಳಿಗೆ ಹೋಗ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ನಾವು ರೆಡಿ ಆಗಬೇಕಾಗುತ್ತೆ. ಆಗ ಕನ್ನಡಿಗಳನ್ನು ನಾವು ನೋಡ್ಕೊಬೇಕು ಅಂತ ಅಂತಾರೆ. ಅದನ್ನು ನಾವು ಯಾವ ರೀತಿ ಹೇಳ್ಬೋದು ಅಂದರೆ ಏನೋ ರೆಡಿಯಾಗಿ ಆ ಕರ್ತವ್ಯಕ್ಕೆ ಅನಿವಾರ್ಯತೆ ಇದ್ದರೆ ಮಾತ್ರ ನಾವು ಅದನ್ನು ನೋಡಿ ಅದನ್ನು ಮುಗಿಸ್ಕೊಂಬಿಡ್ಬೇಕು. ಅದಾಗಿ ಪ್ರತಿ ರಾತ್ರಿ ಪೂರ ಕೆಲವೊಬ್ಬರಿಗೆ ಮುಖದ ಬಗ್ಗೆ ಕಾಳಜಿ ಇರ್ಬೋದು, ಸೌಂದರ್ಯದ ಬಗ್ಗೆ ಕಾಳಜಿ ಇರ್ಬೋದು, ಯಾವಾಗಲೂ ಕನ್ನಡಿಗಳನ್ನು ಜಾಸ್ತಿ ಹೊತ್ತು ಇಟ್ಕೊಳ್ಳೋ ಅಂಥದ್ದಿದ್ರೆ, ಆ ದುರಭ್ಯಾಸ ಇದ್ದರೆ ಅದನ್ನು ಬಿಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನೀವು ಯಾರ್ದಾದ್ರೂ ನೀವು ಆಹಾರಗಳನ್ನು ಊಟ ಮಾಡ್ತಿರೋಂಥ ಸಂದರ್ಭದಲ್ಲಿ ಎಂಜಿಲು ಮುಸುರೆಗಳನ್ನು ನೀವು ಆಗಿಂದಾಗಿಯೇ ತೊಳೆದಲೇ ನೀವು ಮನೆಯಲ್ಲಿ ಇಡೋವಂಥದ್ದನ್ನು ನೀವು ಮಾಡ್ತಾ ಇದ್ದರೆ ಮನೆಗೆ ಮಹಾಲಕ್ಷ್ಮಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಎಂಜಲು ಯಾರ ಮನೆಯಲ್ಲಿ ಇರುತ್ತೋ ಅದರಲ್ಲೂ ಊಟ ಮಾಡಿದ ನಂತರ ತಟ್ಟೆಯಲ್ಲಿ ನೀರಿನ ಸಮೇತ ಅಂದರೆ ಊಟ ಮಾಡೋವಂಥ ತಟ್ಟೆಗೆ ನೀವು ಆ ತಟ್ಟೆ ಒಳಗಡೆಗೆ ನೀವು ನೀರನ್ನು ಬಿಟ್ಟು ಕೈಯನ್ನು ತೊಳ್ಕೊಂಡು ಆ ತಟ್ಟೆಗಳನ್ನು ನೀವು ಅಲ್ಲಿ ಇಡೋವಂಥದ್ದನ್ನು ನೀವು ಮಾಡಿದಾಗ ಅಲ್ಲಿ ಅನ್ನಪೂರ್ಣೇಶ್ವರಿಗೆ ಮತ್ತು ಮಹಾಲಕ್ಷ್ಮಿಗೆ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ. ಯಾವಾಗಲೂ ನಾವು ಊಟ ಮಾಡಿದ ನಂತರ ಕೈಗಳನ್ನು ನಾವು ಸಿಂಕ್ ಟ್ಯಾಪ್ ಹತ್ರ ಹೋಗಿ ನಾವು ಕೈಯನ್ನು ತೊಳ್ಕೊಳ್ಳೋ ಅಂಥದ್ದು, ಊಟದ ತಟ್ಟೆಗಳನ್ನು ಸಪ್ರೇಟಾಗಿ ಇಟ್ಟು ಆನಂತರ ನೀವು ಕೈಗಳನ್ನು ತೊಳ್ಕೊಳ್ಳೋ ಅಂಥದ್ದನ್ನು ನಾವು ಮಾಡಬೇಕು. ಅದಾದಮೇಲೆ ನಾವು ಊಟ ಮಾಡಿದಂಥ ಕೊನೆಯ ಪಕ್ಷ ಪಾತ್ರೆಗಳನ್ನು ನಾವು ತೊಳೆಯೋಕ್ಕೆ ಆಗಲಿಲ್ಲ ಅಂದರೂ ಊಟ ಮಾಡಿದಂಥ ತಟ್ಟೆಗಳನ್ನು ಆ ಕ್ಷಣವೇ ನಾವು
ಕೈ ತೊಳೆದು ಇಡೋ ಅಂಥದ್ದನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಇರ್ತಾರೆ. ನಾವು ಆ ರೀತಿ ಮಾಡ್ದಲೇನೆ ನಾವು ಲಕ್ಷ್ಮಿಗೆ ಮತ್ತು ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡ್ತಾ ಇದ್ದರೆ ಅಕಸ್ಮಾತು ನೆಲಕ್ಕೆ ಬಿದ್ದಂತಹ ಅಗಳುಗಳನ್ನು ನಾವು ಈಗ ಊಟ ಮಾಡ್ತಿರೋಂಥ ಸಂದರ್ಭ ನೆಲದ ಮೇಲೆ ಅಗಳುಗಳು ಬೀಳ್ತಾ ಇರುತ್ತೆ. ಆ ಅಗಳುಗಳನ್ನು ನಾವು ಎತ್ತಿ ಊಟ ಮಾಡೋ ಅಂಥ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡೋ ಅಂಥದ್ದನ್ನು ನಾವು ಮಾಡಿದಾಗ ಅದು ಕೂಡ ನಮಗೆ ಲಕ್ಷ್ಮಿಗೆ ಮತ್ತು ಅನ್ನಪೂರ್ಣೇಶ್ವರಿ ದೇವಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಆ ರೀತಿ ಅಭ್ಯಾಸಗಳಿದ್ದರೆ ಅದನ್ನು ಅಲ್ಲೇ ಬಿಟ್ಬಿಡಿ. ಅಕಸ್ಮಾತ್ ಕೈ ತಪ್ಪಿ ಎಂಜಿಲುಗಳು ಅನ್ನಗಳು ಕೆಳಗೆ ಬಿದ್ದಾಗ ಭೂಮಿ ಮೇಲೆ ಬಿದ್ದಾಗ ಅದನ್ನು ಎತ್ತಿ ನಾವು ಪುನಃ ತಟ್ಟೆಗೆ ತಗೊಂಡು ಹಾಕೊಂಡು ತಿನ್ನೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಬೇಡಿ. ಈ ರೀತಿ ನೀವು ಮಾಡಿದ್ರೆ ಅದು ಸರಿ ಬರೋದಿಲ್ಲ. ಆವಾಗ ಲಕ್ಷ್ಮೀದೇವಿ ಪದೇ ಪದೇ ನೀವು ಅದ ದುರಭ್ಯಾಸನ ನಾವು ಬೆಳೆಸ್ಕೊಂಡಿದ್ರೆ ಲಕ್ಷ್ಮೀದೇವಿ ನಮ್ಮನ್ನು ಬಿಟ್ಟು ಹೋಗೋ ಅಂಥದ್ದು ಆಗುತ್ತೆ. ಯಾಕಂದರೆ ತಾಯಿಗೆ ಎಲ್ಲಿ ಶುಚಿತ್ವ ಇರೋದಿಲ್ಲ, ಎಲ್ಲಿ ಮರ್ಯಾದೆ ಇರೋದಿಲ್ಲ, ಅಲ್ಲಿ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಇರ್ಬೋದು, ಅನ್ನಪೂರ್ಣೇಶ್ವರಿ ದೇವಿ ಇರ್ಬೋದು, ಖಂಡಿತವಾಗ್ಲೂ ಆ ಮನೆಯಲ್ಲಿ ನೆಲೆಸೋ ಅಂಥದ್ದನ್ನು ಇಷ್ಟಪಡೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಇನ್ನು ನಾವು ಇನ್ನೇನು ಮಾಡ್ಬೋದು ಅಂದರೆ, ನೀವು ಕೆಲವೊಬ್ಬರು ಏನು ಮಾಡ್ತೀರಾ ಅಂದರೆ ಅಡುಗೆ ಮನೆಯಲ್ಲಿ ನೀವು ಉಪಯೋಗಿಸುವಂಥ ಔಷಧಿ ಡಬ್ಬಗಳಿರ್ಬೋದು, ಟಾನಿಕ್ಗಳಿರ್ಬೋದು, ಮಾತ್ರೆಗಳಿರ್ಬೋದು, ಅವುಗಳನ್ನು ನೀವು ಅಡುಗೆ ಮನೆಯಲ್ಲಿ ಜೋಡಿಸಿ ಇಟ್ಟುಕೊಳ್ಳೋ ಅಂಥದ್ದನ್ನು ನೀವು ಜಾಸ್ತಿ ಮಾಡ್ತಾ ಇದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ಸಂಚಾರ ಇರೋದಿಲ್ಲ. ಯಾಕಂದರೆ ಯಾವತ್ತೂ ಅಷ್ಟೇ ನಾವು ಸೇವಿಸುವಂತಹ ಔಷಧಿಗಳನ್ನು ನಾವು ಅಡುಗೆ ಮನೆಯಲ್ಲಿ ಬಿಟ್ಟು ಹಾಲಲ್ಲೋ ಅಥವಾ ರೂಮಲ್ಲೋ ಎಲ್ಲೋ ಇಟ್ಕೊಳ್ಳೋ ಅಂಥದ್ದನ್ನು ಮಾಡಬೇಕು. ಯಾಕಂದರೆ ಸದಾಕಾಲ ಅನ್ನಪೂರ್ಣೇಶ್ವರಿ ದೇವಿ ಮತ್ತು ಮಹಾಲಕ್ಷ್ಮಿ ನೆಲೆಸಿರುವಂಥದ್ದು ಅಡುಗೆ ಮನೆ ಆಗಿರುತ್ತೆ. ಅಂತಹ ಅಡುಗೆ ಮನೆಯಲ್ಲಿ ನಾವು ಔಷಧಿಗಳನ್ನು ಇಟ್ಟಾಗ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ, ದರಿದ್ರ ದೇವತೆಗೆ ಆಹ್ವಾನ ಕೊಟ್ಟಂಗೆ ಆಗುತ್ತೆ, ಮತ್ತು ಶನಿಯ ಪ್ರಭಾವಕ್ಕೆ ಒಳಗಾಗೋದಕ್ಕೆ ಇದು ಕಾರಣ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ನೀವು ಅಡುಗೆ ಮನೆಗಳಲ್ಲಿ ಜಾಸ್ತಿ ಇವುಗಳನ್ನು ಇಟ್ಟಾಗ ಏನಾಗುತ್ತೆ ಅಂದರೆ ದಾರಿದ್ರ್ಯತನದ ಜೊತೆಗೆ ಸಾಡೆ ಸಾತಿಯ ಸಮಸ್ಯೆಗಳು ಮತ್ತು ಶನಿಯ ಪ್ರಭಾವದಿಂದಾಗಿ ನಮಗೆ ಮಾರಣಾಂತಿಕ ಕಾಯಿಲೆಗಳು ಬರೋವಂಥದ್ದು ಆಗ್ಬೋದು. ಅದಕ್ಕೋಸ್ಕರ ನಾವು ಯಾವಾಗಲೂ ಔಷಧಿ ಡಬ್ಬಗಳನ್ನು ಜಾಗರೂಕತೆಯಿಂದ ನಾವು ಯಾವುದಾದ್ರೂ ಒಂದು ರೂಮನ್ನಲ್ಲೋ ಅಥವಾ ಹಾಲಲ್ಲೋ ನಾವು ಇಟ್ಕೊಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ಇನ್ನೇನು ಮಾಡ್ಬೋದು ಅಂತಂದರೆ, ವಿಶೇಷವಾಗಿ ನೀವು ಅಡುಗೆ ಮನೆಯಲ್ಲಿ ನೀವು ಪ್ರತಿದಿನ ನೀವು ಗ್ಯಾಸನ್ನು ನೀವು ಯಾವಾಗಲೂ ಬಳಸೋದಕ್ಕಿಂತ ಮುಂಚಿತವಾಗಿ ಯಾವಾಗಲೂ ನೀವು ಆ ದಿಕ್ಕಲ್ಲಿ ನೀವು ಒಂದು ಚಿಟಿಕೆಯಷ್ಟು ಉಪ್ಪನ್ನು ನೀವು ನಿವಾಳಿಸಿ ಬಿಸಾಕೋ ಅಂಥದ್ದು ಅಥವಾ ಕೈ ತೊಳೆಯುವಂಥದ್ದು, ಉಪ್ಪಿನ ಜೊತೆಗೆ ಒಂದು ಚಿಟಿಕೆ ಅರಿಶಿಣನ ನೀವು ಬೆರೆಸ್ಕೊಂಡು ನೀವು ಟ್ಯಾಪ್ ಕೆಳಗಡೆ ಅದನ್ನು ನೀವು ನಿಮ್ಮ ಮನೆಗೆ ಅಥವಾ ನಿಮಗೆ ನೀವು ದೃಷ್ಟಿಯ ತಕ್ಕೊಂಡು ಆ ಟ್ಯಾಪ್ ಕೆಳಗಡೆ ಅಂದರೆ ಆ ನೀರಿನ ಕೆಳಗಡೆ ನೀವು ಕೈಯನ್ನು ತೊಳ್ಕೊಳ್ಳೋ ಅಂಥದ್ದು ಮಾಡ್ತಾಯಿದ್ರೆ ನಮ್ಮ ಅಡುಗೆ ಮನೆಯಲ್ಲಿರೋ ಅಂಥ ನೆಗೆಟಿವಿಟಿ ಇದ್ದರೆ ಅಥವಾ ಅಲ್ಲಿ ಯಾವುದೋ ಒಂದು ರೀತಿಯ ಅಗ್ನಿ ದುರಂತಗಳು ಅಥವಾ ಕೆಟ್ಟ ಕಣ್ಣು ದೃಷ್ಟಿಗಳು ನಮ್ಮ ಮನೆ ಮೇಲೆ ಆಗಿದ್ದರೆ ಅದು ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಆ ರೀತಿ ಅಭ್ಯಾಸಗಳನ್ನು ನಾವು ಮಾಡಬೇಕಾಗುತ್ತೆ. ಇದನ್ನು ನೀವು ಮಾಡೋ ಅಂಥದ್ದನ್ನು ನೀವು ಮಾಡ್ಕೊಳ್ಳಿ. ಇನ್ನು ನೀವು ಉತ್ತರ ದಿಕ್ಕಿನಲ್ಲಿ ಯಾವಾಗಲೂ ನೀವು ತಲೆನ ಹಾಕ್ಕೊಂಡು ಮಲಗೋ ಅಂಥದ್ದನ್ನು ಮಾಡಬಾರ್ದು. ಯಾಕಂದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿರಂತರ ನೀವು ಮಲಗೋ ಅಂಥದ್ದು, ಕುಳಿತುಕೊಳ್ಳೋ ಅಂಥದ್ದನ್ನು ನೀವು ವ್ಯವಸ್ಥೆನ ಅದು ಕೂಡ ಇರಬಾರ್ದು. ಈ ರೀತಿ ನೀವು ಮಾಡಿದಾಗ ಅದು ನಿಮಗೆ ಯಾವಾಗ್ಲೂ ನಿಮಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಮನೆಯಲ್ಲಿ ಇರೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಉತ್ತರ ದಿಕ್ಕಿನಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಯಾವಾಗಲೂ ಸದಾಕಾಲ ಇರಬೇಕು ಅಂತ ಬಯಸೋವಂಥವ್ರು ನಾವು ಉತ್ತರ ದಿಕ್ಕನ್ನು ನಾವು ಶುಚಿಯಾಗಿ ಇಡೋ ಅಂಥದ್ದು ಮತ್ತು ಆ ದಿಕ್ಕಿಗೆ ತಲೆ ಹಾಕ್ಕೊಂಡು ನಾವು ಮಲಗೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಬಾರ್ದು. ಈ ರೀತಿ ಮಾಡಿದರೆ ನಾವು ಖಂಡಿತವಾಗ್ಲೂ ನಮ್ಮ ಮನೆಗೆ ದಾರಿದ್ರ್ಯತನ ಅನ್ನೋದು ಬರುತ್ತೆ. ಇದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ನೀವು ಜೇನುಗೂಡು ಅಥವಾ ಆ ಜೇನಿನ ಹುಳುಗಳು ಬಂದು ಅಲ್ಲಲ್ಲಿ ಗೂಡುಗಳನ್ನು ಕಟ್ಟಿರುತ್ತೆ. ಅಂತಹ ಜೇನು ಗೂಡುಗಳನ್ನು ನೀವೇ ಅದನ್ನು ಗೂಡುಗಳನ್ನು ಹೋಗಿ ಕೆದಕಿ ಅದನ್ನು ಹಾಳು ಮಾಡೋ ಅಂಥದ್ದು ಮಾಡಿದಾಗ ಮಹಾಲಕ್ಷ್ಮಿ ನಿಮ್ಮ
ಮನೆಯನ್ನು ಬಿಟ್ಟು ಹೋಗೋವಂಥದ್ದಾಗುತ್ತೆ. ಸಾಧ್ಯವಾದಷ್ಟು ಅಂಥ ಗೂಡುಗಳಿದ್ದರೆ ಕಡಜದ ಗೂಡುಗಳು ಅಥವಾ ಜೇನಿನ ಗೂಡುಗಳು ಇಂಥದ್ದು ಇದ್ದಾಗ ನೀವು ಅದನ್ನು ಕದಲಿಸೋಕ್ಕೆ ಹೋಗಬಾರ್ದು. ಯಾರಾದರೂ ಗೊತ್ತಿರೋ ಅಂಥವ್ರಿಗೆ ಅದನ್ನು ನೀವು ಹೇಳಿ ಅದನ್ನು ಜೇನುಗೂಡುಗಳನ್ನು ಅದನ್ನು ಸಪ್ರೇಟ್ ಮಾಡೋವಂಥವ್ರು ಇರ್ತಾರೆ, ಅಂಥವ್ರನ್ನು ಕರೆಸಿ ಹುಳಗಳನ್ನೆಲ್ಲ ಮೊದಲು ಹೋಗೋ ಹಂಗೆ ಮಾಡಿ ಆನಂತರ ಅಲ್ಲಿರೋಂಥ ಜೇನುಗೂಡನ್ನು ನಾವು ಕದಲಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಆ ರೀತಿ ಏಕಾಏಕಿ ನಾವು ಅದನ್ನು ಕದಲಿಸಿದಾಗ ಮನೆಯಲ್ಲಿ ಸಂತಾನ ವಿಳಂಬ ಆಗೋವಂಥದ್ದು ಅಥವಾ ಮನೆಗಳಲ್ಲಿರುವಂಥ ಗಂಡ ಹೆಂಡತಿಯ ಮಕ್ಕಳ ನಡುವೆ ಜಗಳ ಸ್ಟಾರ್ಟ್ ಆಗೋವಂಥದ್ದು, ಅನ್ಯೋನ್ಯತೆ ಅನ್ನೋದು ಕಡಿಮೆ ಆಗೋವಂಥದ್ದು ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ರೀತಿಯ ಮನಸ್ತಾಪಗಳು ಶುರುವಾಗುವಂಥದ್ದು ಆಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಮತ್ತು ಮನೆಯಲ್ಲಿರೋಂಥ ಮಹಾಲಕ್ಷ್ಮಿ ಬಿಟ್ಟು ಹೋಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನಾವು ವ್ಯವಸ್ಥೆ ಪೂರ್ಣವಾಗಿ ಮಾಡಿಕೊಂಡು ಮಾಡೋವಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಬಾವಲಿಗಳು ಅಂದರೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಬಾವಲಿಗಳು ಮನೆಗೆ ಬಂದು ಸೇರಿಕೊಂಡಿದ್ರೆ ಅದನ್ನು ಕೂಡ ನೀವು ಮನೆಗೆ ಪದೇ ಪದೇ ಬರ್ತಾ ಇದೆ ಅಂದರೆ ಅದನ್ನು ನೀವು ಯಾರಾದರೂ ಪರಿಣಿತರಿಗೆ ಹೇಳಿ ಅದನ್ನು ಓಡಿಸೋವಂಥ ವ್ಯವಸ್ಥೆ ಮಾಡಬೇಕು. ಆ ಬಾವಲಿಗಳು ಮನೆಗೆ ಪದೇ ಪದೇ ಬರ್ತಾ ಇದ್ರೆ ಅಂದರೆ ಮನೆಯಲ್ಲಿ ನಿಮಗೆ ದಾರಿದ್ರ್ಯತನ ಇದೆ ಮತ್ತು ಬರ್ತಾ ಇದೆ, ನಿಮಗೆ ಕಷ್ಟ ಬರ್ತಾ ಇದೆ, ನಾನು ಮಹಾಲಕ್ಷ್ಮಿ ಮನೇನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಸೂಚನೆಗಳು ಖಂಡಿತವಾಗ್ಲೂ ಇರುತ್ತೆ. ಇದನ್ನು ನೀವು ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಬೇಕಾಗುತ್ತೆ. ಇನ್ನು ನೀವು ವಿಶೇಷವಾಗಿ ಹಿರಿಯರು ನಂಬಿಕೊಂಡು ಬಂದಂತಹ ದೈವಗಳಿಗೆ ಅವರದ್ದೇ ಆದ ಸಂಪ್ರದಾಯಗಳಿದೆ. ಅದನ್ನು ನಾವು ಗೌರವ ಕೊಟ್ಟು ಯಾವುದೋ ಒಂದು ಸಂಪ್ರದಾಯ ಪದ್ಧತಿಗಳು ನಿಮ್ಮ ಮನೆಯಲ್ಲಿ ಗುರು ಹಿರಿಯರು ಪ್ರತಿದಿನ ಅಳವಡಿಸಿಕೊಂಡು ಬಂದಿರ್ತಾರೆ, ಅಂತಹ ಅಂದರೆ ನೆರವೇರಿಸ್ಕೊಂಡು ಬಂದಿರೋಂಥ ಪದ್ಧತಿಗಳನ್ನು ನಾವು ನಮಗೆ ಗೊತ್ತಿಲ್ಲದಿದ್ದರೆ ನಾವು ಕೈ ಬಿಡೋವಂಥದ್ದನ್ನು ಮಾಡಬಾರ್ದು. ಯಾಕಂದರೆ ಅವತ್ತಿನ ದಿನದಿಂದ ಆಯಾಯ ದೇವತೆಗಳು ಆ ಪದ್ಧತಿಗಳಿಗೆ ಹೊಂದ್ಕೊಂಬಿಟ್ಟಿರ್ತಾರೆ. ಅಂಥ ಪದ್ಧತಿಗಳನ್ನು ನಾವು ಏಕಾಏಕಿ ಬಿಡೋವಂಥದ್ದನ್ನು ಮಾಡಬಾರ್ದು. ಅದರ ಜೊತೆಗೆ ನಿಮಗೆ ಹೊಸ ಪದ್ಧತಿಗಳು ಗೊತ್ತಿದ್ದರೆ ಅದನ್ನು ರೂಢಿಯಲ್ಲಿ ಇಟ್ಕೊಂಡು ಅದು ನಂಬಿಕೆಗಳ ಅನುಸಾರವಾಗಿ ಅದನ್ನು ಮಾಡಿಕೊಂಡು ಹೊಸ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದು ತುಂಬ ಒಳ್ಳೆಯದು. ಹಾಗಂತ ಹೇಳಿ ಅಪ್ಪ ಹಾಕಿದ ಹಾಲು ಮರದ ಅಂತೇಳಿ ಮೂಢನಂಬಿಕೆಗಳ ಆಚಾರಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮೌಢ್ಯಗಳು ತುಂಬಿರೋಂಥ ಆಚಾರಗಳು ಬೇಡ. ನಿಮಗೆ ಯಾವುದು ಪದ್ಧತಿಗಳು ಸರಿಯಾಗಿದೆ, ಅದು ವ್ಯವಸ್ಥಿತವಾಗಿ ಪರಿಪೂರ್ಣವಾಗಿ ಅದರಿಂದ ನಮಗೆ ಒಳ್ಳೆಯದಾಗ್ತಾ ಇದೆ ಅಂತ ಆ ಪದ್ಧತಿಗಳು ರೂಢಿಗಳಲ್ಲಿದ್ದರೆ ಅದನ್ನು ನೀವು ಅಳವಡಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ಮೌಢ್ಯದಿಂದ ಇರೋವಂತಹ ಮಾಟ ಮಂತ್ರದ ಶಕ್ತಿಗಳಿರ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ರೀತಿ ಆ ಪದ್ಧತಿಗಳನ್ನು ಮಾಡಿದಾಗ ನಿಮಗೆ ಮಾನಸಿಕ ಕಿರಿಕಿರಿ ಆಗ್ಬೋದು, ದೈಹಿಕವಾಗಿ ಹಿಂಸೆ ಆಗ್ಬೋದು, ಅಂಥದ್ದು ಪದ್ಧತಿಗಳಿದ್ದರೆ ಅದನ್ನು ಖಂಡಿತವಾಗ್ಲೂ ಬಿಟ್ಬಿಡಿ. ಇನ್ನು ನಿಮ್ಮ ಮನೆಗಳಲ್ಲಿ ಯಾವಾಗಲೂ ಸದಾಕಾಲ ಮಹಾಲಕ್ಷ್ಮಿ ಇರಬೇಕು ಅಂತ ಬಯಸುವಂಥವ್ರು ಕುಲದೇವತೆಗಳ ಪದ್ಧತಿಗಳಿದ್ದರೆ ಅದನ್ನು ಮುಂದುವರಿಸಿಕೊಂಡು ಹೋಗೋವಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ನೀವು ಪ್ರತಿದಿನ ನಿಮ್ಮ ಕುಲದೇವರಿಗೆ ನೀವು ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಕುಲದೇವರಿಗೆ ಅಂತ ಒಂದಿಷ್ಟು ಕಾಣಿಕೆಗಳನ್ನು, ಅದು ದವಸ ಇರ್ಬೋದು, ಬಟ್ಟೆ ಇರ್ಬೋದು, ಊಟ ಇರ್ಬೋದು, ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಮೊಸರು ಇರ್ಬೋದು, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಅರಿಶಿಣ ಕುಂಕುಮ ಇರ್ಬೋದು ಅಥವಾ ವಿಳೆದೆಲೆ ಅಡಿಕೆಗಳಿರ್ಬೋದು, ಯಾವುದೋ ಒಂದಿಷ್ಟು ಕಾಣಿಕೆಗಳನ್ನು ನಿಮ್ಮ ಮನೆ ದೇವರಿಗೆ ಅಂತ ನೀವು ಪ್ರತಿ ತಿಂಗಳು ಒಂದಿಷ್ಟನ್ನು ಎತ್ತಿ ಇಟ್ಟು ಅದನ್ನು ಕೊಡೋವಂಥ ವ್ಯವಸ್ಥೆನ ನೀವು ಮಾಡ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಸದಾಕಾಲ ಇರ್ತಾಳೆ. ಅದನ್ನು ನೀವು ಮಾಡ್ದಲೇ ಇದ್ದರೆ ಅದು ಕೂಡ ಲಕ್ಷ್ಮಿಗೆ ನಿಮಗೆ ಅಗೌರವ ಕೊಟ್ಟಂಗಾಗುತ್ತೆ. ಯಾಕಂದರೆ ಯಾವ ಮನೆಯಲ್ಲಿ ಕುಲದೇವತೆಗೆ ನಾವು ಅಗೌರವ ತೋರಿಸ್ತೀವೋ ಅಂಥ ಕುಲದೇವತೆಗೆ ಅಗೌರವ ತೋರಿಸೋಂಥ ಮನೆಯಲ್ಲಿ ಲಕ್ಷ್ಮಿ ಖಂಡಿತವಾಗ್ಲೂ ಇರೋದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನೀವು ಸಂಜೆ ಟೈಮಲ್ಲಿ ಗುಡಿಸಿದಂಥ ಕಸ ಇರುತ್ತಲ್ಲ ಅದನ್ನು ನೀವು ಖಂಡಿತವಾಗ್ಲೂ ಆಚೆ ಹಾಕಬಾರ್ದು. ಇದರಿಂದ ಮನೆಯಲ್ಲಿನ ಮಹಾಲಕ್ಷ್ಮಿಯನ್ನು ಹೊರಗೆ ಹಾಕಿದಂತೆ ಆಗುತ್ತದೆ. ಅದಕ್ಕೋಸ್ಕರ ನೀವು ಸಂಜೆ ಹೊತ್ತಿನಲ್ಲಿ ಗುಡಿಸೋವಂಥ ಕಸನ ನೀವು ಮನೆಯ ಒಳಗಡೆ ಯಾವುದಾದ್ರೂ ಒಂದು ಜಾಗದಲ್ಲಿ ನೀವು ಕಸ ಇಡುವಂತಹ ಬುಟ್ಟಿಯ ಒಳಗಡೆನೆ ಇಟ್ಕೊಂಡಿದ್ದು ಮಾರನೇ ದಿನ ಅದನ್ನು ಹಾಕೋವಂಥದ್ದನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಸಂಜೆ ಸಮಯದಲ್ಲಿ ನೀವು ಕಸನ ಹಾಕೋವಂಥ ಅಭ್ಯಾಸ ಇದ್ದರೆ ಲಕ್ಷ್ಮಿನ ನೀವು ಮನೆಯಿಂದ ಆಚೆ ಹಾಕಿದಂತೆ ಆಗ್ತಾ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಇನ್ನು ನೀವು ನೀರಿನಿಂದ ಹೊಸಲನ್ನು ತೊಳೆದು ಶುಭ್ರಗೊಳಿಸಿದ ನಂತರ ಲಕ್ಷ್ಮಿ
ಲಕ್ಷ್ಮಿ ನಿಮ್ಮ ಮನೆಗೆ ಯಾವಾಗಲೂ ಬರುತ್ತಾಳೆ. ಅಂದರೆ ನೀವು ಏನು ಮಾಡಬೇಕು ಅಂದರೆ, ನೀವು ಯಾವಾಗಲೂ ನೀರನ್ನು ಹಾಕದಲ್ಲೇ ಸುಮ್ಮನೆ ನೀವು ಕಸನ ಗುಡಿಸಿ ಬರೋ ಅಂಥದ್ದನ್ನು ಮಾಡಬಾರ್ದು. ಬಾಗಿಲಿಗೆ ನೀವು ನೀರನ್ನು ಹಾಕೋದಂಥದ್ದನ್ನು ಮಾಡಿದಾಗ ಮಾತ್ರ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರೋ ಅಂಥದ್ದಾಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಇನ್ನು ನೀವು ವಿಶೇಷವಾಗಿ ಯಾವಾಗಲೂ ಅಷ್ಟೇ, ನೀವು ದೇವರ ಕೋಣೆಯಲ್ಲಿ ಯಾವಾಗಲೂ ಒಂಟಿ ದೀಪಗಳನ್ನು ಉರಿಸೋವಂಥದ್ದನ್ನು ಮಾಡಬಾರ್ದು. ದೀಪಗಳು ಯಾವುದೇ ಒಂದು ಪೂಜೆ ಮಾಡಲಿ, ಯಾವುದೇ ಒಂದು ವ್ರತಗಳನ್ನು ಮಾಡಲಿ, ಸದಾಕಾಲ ನೀವು ಪೂಜೆ ಪುನಸ್ಕಾರ ಮಾಡೋಕ್ಕಾಗಲಿಲ್ಲ ಅಂದ್ರೂ ಎರಡು ದೀಪಗಳನ್ನು, ಜೋಡಿ ದೀಪಗಳನ್ನು ಹಚ್ಚುವಂಥ ವ್ಯವಸ್ಥೆನ ಮಾಡಬೇಕು. ಅಪ್ಪಿ ತಪ್ಪಿ ಕೂಡ ನೀವು ದೇವರ ಮನೆಗಳಲ್ಲಿ ಒಂಟಿ ದೀಪಗಳನ್ನು ಉರಿಸೋ ಅಂಥದ್ದನ್ನು ಮಾಡೋ ಅಂಥದ್ದನ್ನ ಮಾಡಬಾರ್ದು. ಯಾವಾಗಲೂ ಜೋಡಿ ದೀಪಗಳ ಆರಾಧನೆ ಮಾಡಬೇಕಾಗುತ್ತೆ. ಯಾಕಂದರೆ ಒಂಟಿ ದೀಪ ಅಂಟಿಸುವುದು ಶವದ ಮುಂದೆ. ಹಾಗಾಗಿ ದೇವರಿಗೆ ಯಾವಾಗಲೂ ಎರಡು ದೀಪಗಳನ್ನು ಇಟ್ಟು ಬೆಳಗಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಪ್ರತಿದಿನ ನೀವು ಚಾಪೆ ಬಳಸುತ್ತಿದ್ದರೆ ಚಾಪೆಗಳನ್ನು, ಮಲಗಿರೋಂಥ ಚಾಪೆಗಳನ್ನು ನೀವು ಉಲ್ಟಾ ಮಗುಚಿ ಹಾಕಬಾರದು. ಆ ರೀತಿ ನೀವು ಚಾಪೆಗಳನ್ನು ಮಗುಚಿ ಹಾಕೋದ್ರಿಂದ ಮಹಾಲಕ್ಷ್ಮಿನ ನಾವು ಮಡಚಿ ಹಾಕಿದಂತೆ ಆಗುತ್ತದೆ. ನಾವು ಮಾಡೋವಂಥ ಕೆಲಸ ಕಾರ್ಯಗಳೆಲ್ಲ ಅಗಚು ಮುಗುಚು ಆಗುತ್ತೆ ಅಂತಾರೆ. ಅದಕ್ಕೋಸ್ಕರ ನೇರವಾಗಿ ಚಾಪೆಗಳನ್ನು ಸುತ್ತೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇದನ್ನು ನೀವು ಮಡಚಿ ಎಲ್ಲಾದರೂ ಒಂದು ಕಡೆ ಇಡೋವಂಥ ವ್ಯವಸ್ಥೆನ ನೀವು ಮಾಡಬೇಕಾಗುತ್ತೆ. ಈ ರೀತಿ ಮಾಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತೆ. ಇನ್ನು ನೀವು ಗುರು ಹಿರಿಯರಿಗೆ ನೀವು ಕಾಲು ಮುಟ್ಟಿ ನಮಸ್ಕಾರ ಮಾಡುವಂತಹ ಪದ್ಧತಿನ ನೀವು ಮಾಡ್ಕೊಬೇಕಾಗುತ್ತೆ. ಯಾರು ಗುರು ಹಿರಿಯರಿಗೆ ಹೆಚ್ಚು ಕಾಲು ಮುಟ್ಟಿ ನಮಸ್ಕಾರಗಳನ್ನು ಮಾಡ್ಕೊತಾರೋ ಅಂಥವರ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರ್ತಾರೆ. ಯಾಕಂದರೆ ಎತ್ತವರ ಆಶೀರ್ವಾದ ಮಕ್ಕಳಿಗೆ ಮತ್ತು ಗುರು ಹಿರಿಯರಿಗೆ ಸಿಕ್ಕಿದಾಗ ಆಯಸ್ಸು ಅಭಿವೃದ್ಧಿ ಆಗುತ್ತೆ, ದೀರ್ಘಾಯುಷ್ಯ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಯಾರು ಇದನ್ನು ಪದ್ಧತಿಗಳನ್ನು ಮಾಡ್ತಾ ಇರ್ತಾರೋ ಅಂಥ ಮನೆಯಲ್ಲಿ ಲಕ್ಷ್ಮಿ ಇರ್ತಾರೆ. ಗುರು ಹಿರಿಯರಿಗೆ ಯಾರು ಅವಮಾನ ಮಾಡ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿ ನಿಮ್ಮ ಮನೇನ ಬಿಟ್ಟು ಹೋಗೋ ಅಂಥದ್ದು ಆಗುತ್ತೆ. ಇದು ನಾವು ನೆನಪಿನಲ್ಲಿ ಇಟ್ಕೊಬೇಕು. ಇನ್ನು ನಿಮ್ಮ ಮನೆಯಲ್ಲಿ ನಿಂತೋಗಿರೋ ಅಂಥ ಗಡಿಯಾರಗಳಿದ್ದರೆ ಅದನ್ನು ನೀವು ಸರಿ ಮಾಡಿಸಿ ಹಾಕೋಂಥ ವ್ಯವಸ್ಥೆನ ಮಾಡಬೇಕು. ಗಡಿಯಾರಗಳು ಕೆಟ್ಟು ನಿಂತೋಗಿರೋ ಅಂಥದ್ದು ಮನೆಗಳಲ್ಲಿದ್ದಾಗ ನಿಮ್ಮ ಮನೆಯಲ್ಲಿ ನೀವು ಮಾಡೋವಂಥ ಕೆಲಸಗಳಲ್ಲಿ ಎಲ್ಲ ನಿಂತೋಗೋ ಅಂಥ ಕೆಲಸಗಳು ಆಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ನೀವು ಸರಿ ಮಾಡಿಕೊಂಡು ಹಾಕೋ ಅಂಥದ್ದನ್ನು ಮಾಡೋವಂಥ ವ್ಯವಸ್ಥೆನ ಮಾಡಬೇಕು. ಇನ್ನು ಗಾಜಿನ ಪಾತ್ರೆಗಳು ಯಾವುದಾದ್ರೂ ಒಡೆದೋಗಿರೋ ಅಂಥದ್ದಿದ್ದರೆ ಅದನ್ನು ಈ ಕೂಡಲೇ ಅದನ್ನು ಎಸೆಯೋವಂಥದ್ದನ್ನು ಮಾಡಿ. ಯಾಕಂದರೆ ಒಡೆದೋಗಿರೋಂಥ ಗಾಜಿನ ಚೂರುಗಳಿನ ವಸ್ತುಗಳು ಮನೆಯಲ್ಲಿದ್ದರೆ, ಪಿಂಗಾಣಿಗಳಿರ್ಬೋದು ಅಥವಾ ಯಾವುದೋ ಒಂದು ವಸ್ತುಗಳಿದ್ದರೆ ಮನೆಯಲ್ಲಿ ಸಾಲದ ಸಮಸ್ಯೆ ಮತ್ತು ದುಡ್ಡಿನ ಸಮಸ್ಯೆಗಳು ಬರುತ್ತೆ. ಮತ್ತು ಆ ಮನೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಇರೋದಿಲ್ಲ. ಅದನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ನೀವು ಸರಿ ಮಾಡ್ಕೊಳ್ಳೋ ವ್ಯವಸ್ಥೆನ ನೀವು ಮಾಡಬೇಕಾಗುತ್ತೆ. ಇನ್ನು ನೀವು ಮನೆಯ ಮುಖ್ಯ ದ್ವಾರದ ಮುಂದೆ ಇರುವ ಮೆಟ್ಟಿಲುಗಳನ್ನು ಯಾವಾಗಲೂ ನಿಮಗೆ ಬೆಸ ಸಂಖ್ಯೆಯಲ್ಲಿ ಇರಬೇಕು. ಇದು ರಸ್ತೆಗಿಂತ ಸ್ವಲ್ಪ ಎತ್ತರವಾಗಿರಬೇಕು. ಇದು ಏಳಿಗೆ ಅಭಿವೃದ್ಧಿಗೆ ಪೂರಕವಾಗಿರುವಂತೆ ರಸ್ತೆಗಳಿಗಿಂತ ತಳಮಟ್ಟದಲ್ಲಿದ್ದರೆ ಆದಾಯದಲ್ಲಿ ಕೊರತೆ ಮತ್ತು ನೆಗೆಟಿವ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾವು ನೋಡ್ಕೊಬೇಕು. ಯಾವುದಾದ್ರೂ ಒಂದು ಮನೆಯಲ್ಲಿ ಎಷ್ಟು ಮೆಟ್ಟಿಲುಗಳಿದೆ, ಸಮ ಸಂಖ್ಯೆಯಲ್ಲಿದೆಯಾ, ಬೆಸ ಸಂಖ್ಯೆಗಳಲ್ಲಿದೆಯಾ, ಅದನ್ನು ತಿಳ್ಕೊಂಡು ಅದನ್ನು ನಾವು ಸರಿ ಮಾಡಿಕೊಂಡಾಗ ಆದಾಯದ ಪ್ರಮಾಣ ಹೆಚ್ಚು ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ರೀತಿ, ನನಗೆ ಯಾವ್ಯಾವ ರೀತಿ ಗೊತ್ತಿದೆಯೋ ಅಂತ ಗೊತ್ತಿರೋ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ವಿಚಾರಗಳಿದೆ, ಅದನ್ನು ಮತ್ತೊಮ್ಮೆ ಇನ್ಯಾವತ್ತಾದರೂ ತಿಳಿಸ್ಕೊಡ್ತೀನಿ. ಈಗ ಗೊತ್ತಿರೋವಂಥ ಚಿಕ್ಕ ವಿಷಯಗಳನ್ನು ತಿಳಿಸಿದ್ದೀನಿ. ಈ ವಿಷಯಗಳನ್ನು ನೀವು ಸರಿ ಮಾಡಿಕೊಂಡಾಗ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ನಮ್ಮ ಮನೆಯಲ್ಲಿರುತ್ತೆ. ನಾವು ಮಾಡೋವಂಥ ತಪ್ಪುಗಳಿಂದ ಲಕ್ಷ್ಮೀ ದೇವಿ ನಮ್ಮ ಮನೆಯನ್ನು ಬಿಟ್ಟು ಹೋಗೋವಂಥದ್ದಾಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.